ಧರ್ಮಸ್ಥಳದ ಗುಂಡಗಳಿಂದ ಮತ್ತೆ ನಮ್ಮ ಮೇಲೆ ದಾಳಿಗೆ ಯತ್ನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ನಾವು ಗಮನಿಸಿರಬಹುದು. ಅವತ್ತು ಆ ಆರೋಪಿಗಳನ್ನು ಹಿಡಿದು ಬೆತ್ತಲೆ ಆಗಿಟ್ಟು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರೆ ಇವತ್ತು ಮತ್ತೆ ಈ ಒಂದು ಕೃತ್ಯವನ್ನು ಅವರು ಮಾಡ್ತಾ ಇರಲಿಲ್ಲ. ಯೂಟ್ಯೂಬರ್ ಅಭಿಷೇಕ್ ಮೇಲೆ ಮತ್ತೆ ಹಲ್ಲೆಗೆ ಮುಂದಾಗಿರುವಂತಹ ವಿಚಾರ. ನಿನ್ನೆ ಆ ಒಂದು ಭಯಾನಕವಾದಂತಹ ವಿಡಿಯೋವನ್ನು ಅಭಿಷೇಕ್ ಅವರು ಯೂಟ್ಯೂಬಲ್ಲಿ ಹಾಕ್ಕೊಂಡಿದ್ರು, ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ನೋಡಿ, ಇಂತಹ ಯೂಟ್ಯೂಬರ್ಗಳಿಗೆ, ಇಂತಹ ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿಗಳಿಗೆ ಸಮಯ ಸಂದರ್ಭ ನೋಡಿಕೊಂಡು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಅಂತ ರೆಡಿಯಾಗಿರುವಂತಹ ಡಿ ಗ್ಯಾಂಗು, ಅದೇನು ಬಿ ಗ್ಯಾಂಗ್ ಏನೋ ಹೇಳ್ತಾರೆ, ಈ ಗ್ಯಾಂಗ್ಗೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನೂ ಶಿಕ್ಷೆಯನ್ನು ನೀಡೋರು ಯಾರೂ ಇಲ್ವಾ ಅನ್ನೋದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಹಲವು ಬೆಳವಣಿಗೆಗಳು ಧರ್ಮಸ್ಥಳ ವಿಚಾರದಲ್ಲಿ ಅಥವಾ ಈ ಒಂದು ಪ್ರಕರಣದಲ್ಲಿ SIT ತನಿಖೆಯಲ್ಲಿ ನಾವು ಗಮನಿಸ್ತಾ ಬಂದಿರುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಆದರೆ ನಿನ್ನೆ ದಿವಸ ಒಂದು ಸ್ಫೋಟಕವಾದಂತಹ ಒಂದು ವಿಡಿಯೋ ಬರುತ್ತೆ. ಅದು ಬೇರೆ ಯಾರೂ ಅಲ್ಲ, ಯೂಟ್ಯೂಬರ್ ಅಭಿಷೇಕ್ ಕಡೆಯಿಂದ ಬಂದಂತಹ ಒಂದು ವಿಡಿಯೋ. ತಾನು ಏನೋ ಧರ್ಮಸ್ಥಳ ಪಾಂಗಳದಲ್ಲಿ ನಡೆದಂತಹ ಏನೋ ಒಂದು ವಿಚಾರ ಬೆಳವಣಿಗೆಯಲ್ಲಿ, ಪೂಜೆ ಪುರಸ್ಕಾರ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾದಂತಹ ವಿಚಾರ, ಕೆಲವೊಂದು ವ್ಯಕ್ತಿಗಳನ್ನು ನೋಟ್ ಮಾಡಿ ಆ ಒಂದು ವಿಡಿಯೋವನ್ನು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ಮೊದಲೇ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಮಾಡ್ತಾ ಇರುವಂತಹ ವಿಡಿಯೋಗಳು ನಾವು ಹಲವು ನೋಡಿದ್ದೇವೆ. ಆ ಒಂದು ವಿಚಾರದಲ್ಲಿ ಹಲವು ಬಾರಿ ನಾವು ಈ ಒಂದು ವಿಡಿಯೋಗಳಿಗೆ ರಿಯಾಕ್ಟ್ ಮಾಡಿದ್ದೇವೆ. ಸಮಾಜದಲ್ಲಿ ಇದು ತಲುಪಲಿ, ಈ ಒಂದು ವಿಚಾರಗಳು ನಡೀತಾ ಇದೆ. ಮಾಧ್ಯಮಗಳು ನೋಡಿ, ಸ್ಯಾಟಲೈಟ್ ಮೀಡಿಯಾಗಳು ಒತ್ತಾಸೆಯಿಂದ ಏನೇನೋ ವಿಡಿಯೋಗಳು ಹಾಕ್ತಾ ಇದೆ, ಅವರಿಗೆ ಬೇಕಾದಂತೆ ಮನೋರಂಜನೆಗಳನ್ನು ಕೊಡ್ತಾ ಇದೆ. ಆದರೆ ಯೂಟ್ಯೂಬರ್ಗಳಿಂದ ಅದು ಆಗ್ತಾ ಇಲ್ಲ. ಯೂಟ್ಯೂಬರ್ಗಳು ವಸ್ತುನಿಷ್ಠವಾದಂತಹ ವರದಿಗಳನ್ನು ಅಲ್ಲಿ ಹಾಕ್ತಾ ಇದ್ದಾರೆ. ಅದೇ ಒಂದು ಕೋಪದಿಂದ ಯಾರೇ ಯೂಟ್ಯೂಬರ್ಗಳು ಬರಲಿ, ಅವರ ಮೇಲೆ ಒಂದು ರೀತಿಯಲ್ಲಿ ಕೆಂಗಣ್ಣಿನಿಂದ ನೋಡುವುದು, ಅವರ ಮೇಲೆ ಹಲ್ಲೆ ಮಾಡುವುದು, ಮಾರಣಾಂತಿಕವಾಗಿ ಹಲ್ಲೆ ಮಾಡುವುದು, ಕೊಲೆ ಬೆದರಿಕೆ ಹಾಕುವುದು, ಇವೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ಒಂದೊಮ್ಮೆ ಬೆಳ್ತಂಗಡದಲ್ಲಿ ಇದೇ ವಿಚಾರದಲ್ಲಿ ಕುಡ್ಲಾ ರಾಂಪೇಜ್ ಇರ್ಬೋದು, ಆ ಸಂಚಾರಿ ಸ್ಟುಡಿಯೋ ಸಂತೋಷ್ ಇರ್ಬೋದು, ಆಮೇಲೆ ನಮ್ಮ ಅಭಿಷೇಕ್ ಇರ್ಬೋದು, ಇನ್ನು ಕುಡ್ಲಾ ರಾಂಪೇಜ್ ಅಜಯ್ ಅವರ ಕ್ಯಾಮರಾಮ್ಯಾನ್, ಇವಿಷ್ಟು ಜನರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ಎಲ್ಲೆಂದರಲ್ಲಿ ತುಳಿತಾರೆ. 3 ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅದರ ಖರ್ಚು ವೆಚ್ಚವನ್ನು ಕೂಡ ಭರಿಸಲಾಗದಂತಹ ನಾಲಾಯಕಗಳು ಮತ್ತೆ ಮತ್ತೆ ಈ ಒಂದು ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಸಂವಿಧಾನದ ಮೇಲೆ ನಡೀತಾ ಇರುವಂತಹ ಒಂದು ಹಲ್ಲೆ ಅಂತಾನೆ ಹೇಳ್ಬೋದು ನಾವು ಇದನ್ನು. ಯಾಕಂತ ಕೇಳಿದರೆ, ಇಲ್ಲಿ ಏನು ವರದಿಗಳನ್ನು ಪ್ರಕಟ ಮಾಡೋಕ್ಕೆ ಬರುವವರು ಇರ್ಬೋದು, ಅಥವಾ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯೋಕ್ಕೆ ಬರೆಯುವಂತಹ ವಿಡಿಯೋ ಮ್ಯಾನ್ಗಳಿರ್ಬೋದು, ಇವರೆಲ್ಲರ ಮೇಲೆ ಇಷ್ಟೊಂದು ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವೇನೋ ಮಾಡಿಬಿಡ್ಬೋದು. ಮೊದಲೇ ಹೇಳ್ತಾ ಇದ್ರು, ಧರ್ಮಸ್ಥಳ ಎನ್ನುವಂಥದ್ದು ಒಂದು ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಇಲ್ಲ, ಅವರಿಗೆ ಬೇರೆ ಪ್ರತ್ಯೇಕವಾದಂತಹ ಶಾಸನಗಳಿವೆ, ಇವೆಲ್ಲವನ್ನು ಹೇಳ್ತಾ ಇದ್ರು. ಆದರೆ ಏನೋ ಒಂದು ರೀತಿಯಲ್ಲಿ ಅದು ಜೋಕ್ ಥರ ಅನಿಸ್ತಾ ಇತ್ತು. ಆದರೆ ಇದು ಇವತ್ತು ಸತ್ಯ ಅಂತ ಅನಿಸ್ತಾ ಇದೆ. ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಧರ್ಮಸ್ಥಳ ಪೊಲೀಸರು ಇಂತಹ ವಿಚಾರಗಳಲ್ಲಿ ಒಂದು ರೀತಿಯಲ್ಲಿ ಸೂಕ್ಷ್ಮತೆ ಪಾಲಿಸ್ತಾ ಇಲ್ವಾ? ಇವೆಲ್ಲವೂ ಕೂಡ ಅಲ್ಲಿ ಪ್ರಕರಣಗಳು ದೂರು ಕೊಡೋದಕ್ಕೆ ಭಯ ಬೀಳ್ತಾರೆ. ಪೊಲೀಸರು ದೂರು ಕೊಟ್ಟವರನ್ನೇ ಆರೋಪಿ ಮಾಡಿ FIR ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು. ಇವೆಲ್ಲವೂ ಸತ್ಯ ಅಂತ ಇದನ್ನು ನೋಡಿದ ಮೇಲೆ ಅನಿಸ್ತಾ ಇದೆ. ನೋಡಿ, ಅಭಿಷೇಕ್ ಅವರ ಆ ಒಂದು ವಿಡಿಯೋವನ್ನು ನೋಡಿ, ಮಾತ್ರ ಅಲ್ಲ, ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡ್ಕೊಂಡು ನೋಡಿ. ಯಾಕೆಂತ ಕೇಳಿದರೆ, ಇದು ನಿರಂತರವಾಗಿ ನಡೀತಾ ಇದೆ, ಮುಂದೆಯೂ ನಡಿಬಹುದು. ಇವೆಲ್ಲವನ್ನ ತಡಿಬೇಕು, ಇಂತಹ ಅಹಿತಕರ ಘಟನೆಗಳು ನಿಲ್ಲಬೇಕು ಅಂದರೆ ಇಂತಹ ಆರೋಪಿಗಳ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನು ಕೈಗೊಳ್ಳಬೇಕು. ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ವ್ಯವಸ್ಥೆಗೆ ತಲುಪುವವರೆಗೂ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧರ್ಮಸ್ಥಳದ ಗುಂಡಗಳಿಂದ ಮತ್ತೆ ನಮ್ಮ ಮೇಲೆ ದಾಳಿಗೆ ಯತ್ನ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಯಾರಪ್ಪನದು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅದರ ಜೊತೆಗೆ ನಮ್ಮ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡ್ತಿದ್ರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣನೇ ಮೊನ್ನೆ ರಾತ್ರಿ ನಡೆದಂಥ ಒಂದು ಘಟನೆ. ಮೊನ್ನೆ ರಾತ್ರಿ ಏನಾಯಿತು ಅಂದರೆ, ಧರ್ಮಸ್ಥಳದ ಸೌಜನ್ಯ ಅವರ ಮನೆ ಹತ್ರ, ಅಂದರೆ ಪಾಂಗಳದಲ್ಲಿ ಕೋಲ ನಡೀತಿರುತ್ತೆ. ಊರಿನವರು ಎಲ್ಲರೂ ಕೂಡ ಸೇರಿ, ಧರ್ಮಸ್ಥಳದ ಗ್ರಾಮಸ್ಥರು ಆ್ಯಂಡ್ ಅದರ ಜೊತೆಗೆ ಸೌಜನ್ಯ ಅವರ ಮನೆಯವರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಅವರೇ ಅಲ್ಲಿ ಪೂಜೆನ ನಡೆಸ್ಕೊಡ್ತಾ ಇರ್ತಾರೆ ವೀಕ್ಷಕರೇ. ಸೊ ಅಲ್ಲಿಗೆ ನಾನು ಮತ್ತು ಕುಡ್ಲಾ ರಾಂಪೇಜ್ನ ಅಜಯ್ ಅವರು ಮತ್ತು ಸೌಜನ್ಯ ಹೋರಾಟಗಾರರಾಗಿರುವಂತಹ ಪ್ರಸನ್ನ ರವಿ ಅವರು 3 ಜನರೂ ಕೂಡ ಅಲ್ಲಿಗೆ ಹೋಗಿರ್ತೀವಿ. ರಾತ್ರಿ
ಒಂದು 11:30 ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಹೋಗಿದ್ದಂಥ ಒಂದು ವಿಷಯವನ್ನು ಅಲ್ಲೇ ಇದ್ದಂಥ ಯಾರೋ ಒಬ್ಬರು ಈ ಗೂಂಡಗಳಿಗೆ, ಅಂದರೆ ಈ ಡಿ ಗ್ಯಾಂಗ್ನ ಮೆಂಬರ್ಸ್ಗಳು ಯಾರು ಇರ್ತಾರೆ, ಸೊ ಅವ್ರಗಳಿಗೆ ವಿಷಯವನ್ನು ತಿಳಿಸ್ತಾರೆ. ಸೊ ತಿಳಿಸಿದ ನಂತರ ರಾತ್ರಿ ಒಂದು 12 ಗಂಟೆ 12:30 ಸಮಯಕ್ಕೆ ಸೊ ಇವರೆಲ್ಲರೂ ಕೂಡ ಒಂದು 4 ರಿಂದ 5 ಗಾಡಿಗಳಲ್ಲಿ ರೋಡ್ಗಳನ್ನು ಬ್ಲಾಕ್ ಮಾಡಿಕೊಂಡು 15 ಜನ ದಾಳಿಗೆ ಪ್ರಯತ್ನವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಏನು ನಮ್ಮ ಮೇಲೆ 3 ತಿಂಗಳಿಂದ ಅಟ್ಯಾಕನ್ನು ಮಾಡಿದರು, ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು ಯೂಟ್ಯೂಬರ್ಸ್ಗಳ ಮೇಲೆ, ಸೇಮ್ ಅದೇ ಗ್ಯಾಂಗ್. ಸೊ ಅಲ್ಲೇ ಮಾಡಿದಂಥವರು ಕೂಡ ಸೊ ಅದರೊಳಗಡೆ ಸೇರಿಕೊಂಡು ಮತ್ತೆ ಇವ್ರುಗಳು ಏನಕ್ಕೆ ಬಂದಿದ್ದಾರೆ ಈ ನಾಯಿಗಳು ಅಂತ ನಮ್ಮ ಮೇಲೆ ಗಲಾಟೆಗೆ ಬಂದರು ಮತ್ತು ಸ್ಥಳೀಯರ ಜೊತೆಗೆ ಜಗಳವನ್ನು ಆಡಿದರು ವೀಕ್ಷಕರೇ. ಸದ್ಯ ಅಲ್ಲಿ ಯಾವುದೇ ಅನಾಹುತ ನಡೆಯಲಿಲ್ಲ. ಕಾರಣ ಏನು ಅಂದರೆ ಅದು ಒಂದು ದೇವಸ್ಥಾನ ಆ್ಯಂಡ್ ಅದರ ಜೊತೆಗೆ ಕೋಲ ನಡೀತಿರುವಂಥ ಒಂದು ಸ್ಥಳ ಆಗಿರೋದ್ರಿಂದ ಅಲ್ಲಿಯ ಸ್ಥಳೀಯರು ಆಗ ಒಂದು ಗಲಾಟೆಯನ್ನು ನಿಲ್ಲಿಸಿದ್ರು ಆ್ಯಂಡ್ ಪೊಲೀಸ್ನವ್ರಿಗೆ ತಿಳಿಸಿದ್ದರಿಂದ ಸೊ ಪೊಲೀಸ್ನವ್ರು ಆ ಕೂಡಲೇ ಬಂದ ತಕ್ಷಣ ಸೊ ಅವರೆಲ್ಲರೂ ಕೂಡ ತಡೆದ್ರು ಅಂತಲೇ ಹೇಳ್ಬೋದು. ಬಟ್ ಆದರೂ ಪೊಲೀಸ್ನವ್ರು ಬಂದ ನಂತರವೂ ಕೂಡ 1 ರಿಂದ 1.5 ಗಂಟೆ ಅವರೆಲ್ಲರೂ ಕೂಡ ಅಲ್ಲೇ ಹೊಂಚಾಕೊಂಡು ಕೂತಿದ್ರು. ಸೊ ಇವ್ರು ಆಚೆ ಬರಲಿ, ಇವ್ರ ಮೇಲೆ ಏನಾದರೂ ಮಾಡಬೇಕು ಇವ್ರಿಗೆ ಅನ್ನುವಂಥದ್ದನ್ನು ವೀಕ್ಷಕರೇ. ಸೊ ಇದೀಗ ನಾವುಗಳು ಗ್ಯಾಂಗಿನ ಮೆಂಬರ್ಸ್ಗಳು ಯಾರಿದ್ದಾರೆ ಆ ಗೂಂಡಗಳಿಗೆ ಪ್ರಶ್ನೆಯನ್ನು ಮಾಡುವಂಥದ್ದು. ಧರ್ಮಸ್ಥಳ ಏನು ಅವ್ರ ಅಪ್ಪನದ್ದು ಪ್ರೈವೇಟ್ ದೇವಸ್ಥಾನ ಇದೆ, ಅಲ್ಲಿಗೇನಾದ್ರು ಬಂದರೆ ಕೇಳಿ ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ. ಸೊ ಅದನ್ನು ಬಿಟ್ಟು ನಾವು ಅಲ್ಲಿ ಹೋಗಿರುವಂಥದ್ದು ಸಾರ್ವಜನಿಕ ಸ್ಥಳ, ಅಲ್ಲಿ ಏನಕ್ಕೆ ಬಂದಿದ್ದೀರಾ ಅನ್ನುವಂಥದ್ದನ್ನು ಅವರಲ್ಲ, ಅವ್ರ ಅಪ್ಪಂದಿರಿಗೂ ಕೂಡ ಕೇಳೋದಕ್ಕೆ ಹಕ್ಕಿಲ್ಲ. ಸೊ ಅಲ್ಲಿಯ ಸ್ಥಳೀಯರೇ ಅಂದರೆ ಅಲ್ಲಿಯ ಗ್ರಾಮಸ್ಥರೇ ಸ್ವಾಗತಿಸಿದ್ದಾರೆ ನಾವು ಅಲ್ಲಿ ಹೋಗಿದ್ದನ್ನು ನೋಡಿ. ಸೊ ಅಂಥದ್ರಲ್ಲಿ ಇವ್ರುಗಳಿಗೆ ಏನು ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಆ್ಯಂಡ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಕಾರಣ ಏನು ಅಂದರೆ ವೀಕ್ಷಕರೇ, ಕೇವಲ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಮಾತ್ರ ಅಂತಲ್ಲ, ಒಂದು ಸಾಕ್ಷಿ ಆಗಬೇಕು ಈ ಒಂದು ವಿಡಿಯೋ. ನೆಕ್ಸ್ಟ್ ನಮಗೇನಾದರೂ ಅನಾಹುತ ಆದರೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಬಟ್ ನಾನು ಆಗಲೇ ಹೇಳಿದೆ, ನಮ್ಮ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡಿದ್ರೆ ಬೇಜಾರಾಗುತ್ತೆ ಅಂತ. ಸೊ ಏಕೆಂದರೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು 3 ತಿಂಗಳಿಂದ ಎಂಥ ಒಂದು ಅಟ್ಯಾಕ್ ಆಯಿತು ನಮ್ಗಳ ಮೇಲೆ ಅಂತ. ಸೊ ಎಲ್ಲ ಅಟ್ಯಾಕನ್ನು ಮಾಡಿದ ನಂತರ ಅಟ್ಯಾಕನ್ನು ಯಾರು ಮಾಡಿದರು, ಸೊ ಅವ್ರುಗಳಿಗೆ ನಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಏನಾಯಿತು, ಪ್ರಕರಣ ದಾಖಲಾದ ನಂತರ ಸೊ ಯಾರಿಗೂ ಕೂಡ ಬಂಧನವಾಗಲಿಲ್ಲ, ಶಿಕ್ಷೆ ಆಗೋದಕ್ಕೆ ಅದು ಕೋರ್ಟ್ನಲ್ಲಿದೆ. ಬಟ್ ಬೇಲನ್ನು ನೀಡ್ತು ಕೋರ್ಟ್. ಬೇಲ್ ನೀಡಿದ ನಂತರನಾದರೂ ಇವರು ಸುಮ್ಮನೆ ಇದ್ರ ಇಲ್ಲ. ಮತ್ತು ಕುಡ್ಲ ರ್ಯಾಂಪೇಜ್ನ ಅಜಯ್ ಅವ್ರ ಮೇಲೆ ಇವರೆಲ್ಲರೂ ಕೂಡ ದಾಳಿಗೆ ಪ್ರಯತ್ನವನ್ನು ಪಟ್ಟರು. ಆ್ಯಂಡ್ ಅದು ಗಲಾಟೆ ಕೂಡ ಆಯಿತು. ತಾವೆಲ್ಲರೂ ಕೂಡ ಅದನ್ನು ಮಾಧ್ಯಮಗಳಲ್ಲಿ ವೀಕ್ಷಿಸಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ಪ್ರಕರಣ ದಾಖಲಾಯಿತು ಸೇಮ್ ಈ ಗುಂಡಗಳ ಮೇಲೇ. ಬಟ್ ಅದಾದ ನಂತರನೂ ಕೂಡ ಏನಾಯಿತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇವರಿಗೆ ಆಗಲೂ ಕೂಡ ಇವ್ರುಗಳಿಗೆ ಯಾವುದೇ ಬಂಧನವಾಗಲಿಲ್ಲ. ಬೇಲ್ ತೊಗೊಂಡ ನಂತರ ಮತ್ತೆ ಈಗ ಮೊನ್ನೆ ಇವರೆಲ್ಲರೂ ಕೂಡ ದಾಳಿಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಈಗಲೂ ಕೂಡ ಇವ್ರುಗಳ ಮೇಲೆ ದೂರನ್ನು ಕೊಟ್ಟಿದ್ದೀವಿ. ಸೊ ಕೊಟ್ಟ ನಂತರ ಪ್ರಕರಣ ದಾಖಲಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ. ದಾಖಲಾದ್ರೂ ಇವ್ರುಗಳಿಗೆ ಯಾವುದೇ ಬಂಧನವಾಗಲ್ಲ, ಮತ್ತೆ ಇವರು ಬೇಲನ್ನು ತಗೊಳ್ತಾರೆ ಅಂತ. ಸೊ ಈ ಒಂದು ಕಾರಣಕ್ಕೇ ನಮಗೆ ಈ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡಿ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ವೀಕ್ಷಕರೇ. ಆ್ಯಂಡ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಕಾರಣ ಏನು ಅಂದರೆ ವೀಕ್ಷಕರೇ, ಕೇವಲ ವಿಷಯವನ್ನು ತಿಳಿಸ್ಬೇಕು ಅಂತಲ್ಲ, ಇದೊಂದು ಸಾಕ್ಷಿ ಆಗಬೇಕು. ನೆಕ್ಸ್ಟ್ ನಮಗೇನಾರು ಒಂದು ಅನಾಹುತ ಆದರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ, ಸೊ ನಮ್ಮ ಒಂದು ಕಾನೂನು ವ್ಯವಸ್ಥೆ ಮತ್ತು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ಗೂಂಡಗಳೇ ಕಾರಣ ಆಗಿರ್ತಾರೆ ಅನ್ನುವಂಥದ್ದನ್ನ ತಿಳಿಸೋದಕ್ಕೋಸ್ಕರ. ಸೊ ನಾನು ಈಗಲೂ ಕೂಡ ಅಲ್ಲಿಯ ಕಾನೂನು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥವ್ರು ಯಾರಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅಲ್ಲಿಗೆ ನಾವು ಹೋಗ್ತೀವಿ. ಸೊ ಅಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ, ನಮ್ಮನ್ನೇನು ಅಲ್ಲಿಂದ ಗಡೀಪಾರು ಮಾಡಿಲ್ಲ. ಸೊ ನಾವು ಅಲ್ಲಿ ಹೋದಂಥ ಒಂದು ಸಂದರ್ಭದಲ್ಲಿ ಸೊ ನಮಗೆ ಏನು ಕೂಡ ಆಗಬಾರ್ದು ಆ್ಯಂಡ್ ಅದಕ್ಕೆ ನೀವುಗಳು ಯಾರು ಕೂಡ ಕಾರಣ ಆಗಬಾರ್ದು ಅಂದರೆ ಸೊ ಆದಷ್ಟು ಬೇಗ ಇವ್ರುಗಳಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಸೊ ಬೇಗ ಮುಂದಾಗಬೇಕು. ಅಂದರೆ ಬೇಲನ್ನು ಕ್ಯಾನ್ಸಲ್ ಮಾಡಿ ಸೊ ಅವ್ರುಗಳಿಗೆ ಬಂಧನ ಮಾಡಬೇಕು. ಅಥವಾ ನಾವುಗಳಲ್ಲಿಗೆ ಹೋದಾಗ ಅಂದರೆ ಏನು ನಮ್ಗಳ ಮೇಲೆ ಅಟ್ಯಾಕ್ಗಳಾಗಿತ್ತು ಸೊ ಅಟ್ಯಾಕ್ಗೆ ಒಳಪಟ್ಟವ್ರು ಅಲ್ಲಿಗೆ ಹೋದಾಗ ಅವ್ರುಗಳಿಗೆ ಪ್ರೊಟೆಕ್ಷನನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ವೀಕ್ಷಕರೇ ಸೊ ಈ ಒಂದು ವಿಡಿಯೋದ ಒಂದು ಉದ್ದೇಶ. ಆ್ಯಂಡ್ ಅದರ ಜೊತೆಗೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಅಪ್ಡೇಟನ್ನು ಕೇಳ್ತಾ ಇದ್ದಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಕೆಲವು ದಿನಗಳ ಹಿಂದೆ SIT ಅವರು ತನ್ನ ತನಿಖಾ ವರದಿಗಳನ್ನು ಒಟ್ಟು 6 ವಾಲ್ಯೂಮ್ಗಳಲ್ಲಿ 2,500 3 ಸಾವಿರ ಪೇಜ್ಗಳು ಒಳಗೊಂಡಿರುವಂಥ ಒಂದು ತನಿಖಾ ವರದಿಯನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಕೊಟ್ಟಿದೆ. ಅದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೌಜನ್ಯ ಹೋರಾಟಗಾರರಾಗಿರುವಂಥ ಜಯಂತ್ ಟಿ ಅವರು ಅದರ ಒಂದು ಸರ್ಟಿಫೈಡ್ ಕಾಪಿಗೋಸ್ಕರ ಕೋರ್ಟ್ನಲ್ಲಿ ಕೇಳಿದ್ದಾರೆ. ಸೊ
ಸೊ ಅದು ಸಿಕ್ಕ ನಂತರ ಏನಾದರೂ ಒಂದು ಅಪ್ಡೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಇನ್ನು ತನಿಖೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ವೀಕ್ಷಕರೇ. ಸೊ ಇದಿಷ್ಟು. ಸೊ ಮತ್ತೇನಾದರೂ ಅಪ್ಡೇಟ್ಗಳಿದ್ದರೆ, ಮತ್ತೇನಾದರೂ ವಿಷಯಗಳಿದ್ದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.